ಇವತ್ತು ಬ್ರೇಕ್ಫಾಸ್ಟಿಗೆ ಇನ್ಸ್ಟೆಂಟ್ ಆಗಿ ಮಾಡುವ ಸಖತ್ ಟೇಸ್ಟಿಯಾದ ರವೆ ಇಡ್ಲಿ ಮಾಡುವುದು ಹೇಗೆ ಅಂತ ನೋಡೋಣ. ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಸೋಮೇಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ತವಾ ತಗೊಂಡಿದ್ದೀನಿ. ಅದಕ್ಕೀಗ 2 ಸ್ಪೂನ್ ತುಪ್ಪ, ಸ್ವಲ್ಪ ಬಿಸಿಯಾಗಿದೆ. ಇದಕ್ಕೀಗ 1 ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಜೀರಿಗೆ, ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಚಟಪಟ ಅನ್ನತ್ತೆ. ಆಗ ಇದಕ್ಕೆ 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ, ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿರೋ 2 ಹಸಿಮೆಣಸಿನ್ಕಾಯಿ, ತುರಿದಿರೋ ಹಸಿ ಶುಂಠಿ 1 ಸ್ಪೂನು, ಸ್ವಲ್ಪ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿರೋ ಕರಿಬೇವು, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹೋಟ್ಲಲ್ಲಿ ಹೇಗೆ ಮಾಡ್ತಾರೋ ಇಡ್ಲಿನ ನಾನು ಅದೇ ಥರನೇ ಮಾಡ್ತಾ ಇರೋದು. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಪೀಸ್ ಹಾಕ್ತಾ ಇದ್ದೀನಿ. ಇದಕ್ಕೆ ತುಂಬ ಟೇಸ್ಟ್ ಕೊಡೋದೆ ಗೋಡಂಬಿ. ಇಲ್ಲಿ ನಾನು ಒಂದು 7-8 ಗೋಡಂಬಿ ತಗೊಂಡು ಅದನ್ನು ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಗೋಡಂಬಿ ಅಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬಹುದು. ಗೋಡಂಬಿ ಸ್ವಲ್ಪ ರೋಸ್ಟ್ ಆಗಲಿ. 1 ಚಿಟಿಕೆ ಇಂಗು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೋಡಂಬಿನೂ ಸ್ವಲ್ಪ ರೋಸ್ಟ್ ಆಗಿದೆ. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು, ಈಗ ಇದಕ್ಕೆ 2 ಕಪ್ಪು ರವೆ ತಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಬಂದೆ ರವೆ. ಇದು ಬಾಂಬೆ ರವೆ. ಇದನ್ನ 2 ಕಪ್ ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇನೆ ಇದನ್ನೆಲ್ಲ ಹುರಿಬೇಕು. ರವೆನ ಹುರಿಬೇಕು ಅಂದರೆ ಜಾಸ್ತಿ ಹುರಿಬಾರ್ದು. ಇದನ್ನ ಸ್ವಲ್ಪ ಬಿಸಿ ಆದರೆ ಸಾಕು. 2ರಿಂದ 3 ನಿಮಿಷ ಇದನ್ನ ಲೋ ಫ್ಲೇಮಲ್ಲೇನೆ ಬಿಸಿ ಮಾಡಿಕೊಂಡ್ರೆ ಸಾಕು. ರವೆನ ಜಾಸ್ತಿ ಫ್ರೈ ಮಾಡಬಾರ್ದು, ಸ್ವಲ್ಪ ಬಿಸಿ ಆದರೆ ಸಾಕಿದು ರವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿ. ನೋಡಿ, ಇದು ಸಖತ್ತು ಟೇಸ್ಟಿಯಾಗಿ ಸಖತ್ತು ಸ್ಮೂತಿಯಾಗಿ ಆಗುತ್ತೆ. ನೀವು ಜಾಸ್ತಿ ಏನಾದರೂ ರವೆನ ಫ್ರೈ ಮಾಡಿದ್ರೆ ಇಡ್ಲಿ ಹಾರ್ಡಾಗಿ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಜಾಸ್ತಿ ಮಾಡೋದು ಬೇಡ. ಈಗ ಇದು ಬಿಸಿಯಾಗಿದೆ. ಈಗ ಸ್ಟವ್ ಆರಿಸ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಇದನ್ನು ಬಿಡೋಣ. ಈಗ ರವೆ ಸ್ವಲ್ಪ ತಣ್ಣಗಾಗಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. 2 ಸ್ಪೂನು ಕ್ಯಾರೆಟಿನ ತುರಿ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ಇದಕ್ಕೆ 2 ಕಪ್ಪು ಮೊಸರು ಹಾಕೋತಾ ಇದ್ದೀನಿ. 2 ಕಪ್ ರವೆಗೆ 2 ಕಪ್ಪು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. 2 ಕಪ್ ರವೆಗೆ 2 ಕಪ್ಪು ಮೊಸರು ಸರಿಯಾದ ಮೆಜರ್ಮೆಂಟು. ಆವಾಗ ರವೆ ಚೆನ್ನಾಗಿ ನೆನ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಈಗ ಇದು 10 ನಿಮಿಷಗಳ ಕಾಲ ನೆನ್ಕೊಂಡ್ಲಿ. ಈಗ 10 ನಿಮಿಷ ಆಗಿದೆ. ಇದನ್ನ ತೆಗೆದುಕೊಳ್ಳೋಣ. ನೋಡಿ, ಇದು ಈಗ ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇಡ್ಲಿ ಹದಕ್ಕೆ ತಗೊಂಬರೋಣ. ಈಗ ಇದನ್ನ ನೋಡಿ ಇಡ್ಲಿ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ಸ್ಪೂನು ಸೋಡಾ ಪುಡಿ ಹಾಕ್ತಾ ಇದ್ದೀನಿ, ಅಡಿಗೆ ಸೋಡಾನ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೋಡಾನ ನಾವು ಯಾವಾಗ್ಲೂ ಇಡ್ಲಿ ಮಾಡಬೇಕಾದ್ರೇನೆ ಹಾಕ್ಕೋಬೇಕು. ನಾವು ಮುಂಚೆನೇ ಹಾಕಿಟ್ಕೊಂಡ್ಬಿಟ್ರೆ ಅಥವಾ ಎತ್ತಿಡೋದಾದ್ರೆ ಹಿಟ್ಟನ್ನ ಹುಳಿ ಬಂದ್ಬಿಡುತ್ತೆ. ಹಾಗಾಗಿ ನಾವು ಸೋಡಾನ ಯಾವಾಗ್ಲೂ ಮಾಡಬೇಕಾದ್ರೆ ಹಾಕ್ಕೋಬೇಕು. ನೀವು ಇದನ್ನ ಎತ್ತಿಡೋದಾದ್ರೆ ಸೋಡಾನ ಹಾಕ್ಕೋಬೇಡಿ. ನೀವು ಯಾವಾಗ ಇಡ್ಲಿ ಮಾಡ್ತೀರೋ ಅವಾಗ ಮಾತ್ರ
ಸೋಡಾನ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಹುಳಿ ಬಂದ್ಬಿಡುತ್ತೆ ಹಿಟ್ಟು. ಈಗ ಇದನ್ನು ಒಂದು ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಕೊಳ್ಳೋಣ. ಈಗ ಒಂದು ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಅದಕ್ಕೀಗ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಈಗ ಇದಕ್ಕೆ ಒಂದೊಂದು ಗೋಡಂಬಿನ ಇಟ್ಕೋತಾ ಇದ್ದೀನಿ. ಕೆಲವರು ಟೊಮೆಟೊ ಹಣ್ಣು ಇಟ್ಕೊಳ್ತಾರೆ, ಕ್ಯಾರೆಟು ಹಾಕೋತಾರೆ. ನಾನು ನಿಮಗೆ 3 ಥರನೂ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಹಿಟ್ಟನ್ನ ಹಾಕ್ಕೊಳ್ಳೋಣ. ಈಗ ಗೋಡಂಬಿ ಇಟ್ಕೊಂಡು ಮಾಡಿದ್ದೀನಿ, ನೆಕ್ಸ್ಟು ಟೊಮೆಟೊ ಹಣ್ಣು ಇಟ್ಕೊಂಡು ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಈಗ ಇದಕ್ಕೆ ಒಂದೊಂದು ಟೊಮೆಟೊ ಹಣ್ಣಿನ ಪೀಸ್ನ ಇಟ್ಕೋತಾ ಇದ್ದೀನಿ. ಈಗ ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ಈಗ ನೆಕ್ಸ್ಟು ಕ್ಯಾರೆಟ್ ಹಾಕಿ ಮಾಡ್ಕೊಳ್ಳೋಣ. ಇದಕ್ಕೂ ಈಗ ಸ್ವಲ್ಪ ಎಣ್ಣೆನ ಈ ಥರ ಹಚ್ಕೊಳ್ಳೋಣ. ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಳ್ಳೋಣ. ನೀವು ಫುಲ್ಲೇನು ಹಾಕ್ಕೊಳ್ಳೋದು ಬೇಡ, ಹಿಟ್ಟನ್ನು ಫುಲ್ ಹಾಕೊಂಡ್ಬಿಟ್ರೆ ಬೆಂದಾಗ ತುಂಬಾ ಹರಡ್ಕೊಂಡ್ಬಿಡುತ್ತೆ. ಹಾಗಾಗಿ ಹಿಟ್ಟನ್ನು 1/4 ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನೆಲ್ಲ ಬೇಯಿಸ್ಕೊಳ್ಳೋಣ. ನಿಮ್ಮ ಹತ್ರ ಇಡ್ಲಿ ಸ್ಟ್ಯಾಂಡ್ ಇದ್ದರೆ ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸ್ಕೊಳ್ಳಿ, ಅಥವಾ ಇಡ್ಲಿ ಸ್ಟ್ಯಾಂಡ್ ಇರಲಿಲ್ಲ ಅಂದರೆ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದರಲ್ಲೂ ಸಹ ನೀವು ಬೇಯಿಸ್ಕೋಬಹುದು. ಕುಕ್ಕರ್ ತಗೊಂಡು ನೀರು ಹಾಕ್ಕೊಂಡಿದ್ದೀನಿ, ನೀರು ಬಿಸಿಯಾಗಿದೆ. ಈಗ ಇದಕ್ಕೆ ಇಡ್ಲಿ ಸ್ಟ್ಯಾಂಡ್ನ ಇಟ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಇಡ್ಲಿ ಸ್ಟ್ಯಾಂಡಿನ ಕುಕ್ಕರ್ ಇದ್ದರೆ ಅದರಲ್ಲೂ ಬೇಯಿಸ್ಕೊಳ್ಳಿ, ಅಥವಾ ಇರಲಿಲ್ಲ ಅಂತಂದರೆ ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಬೇಯಿಸ್ಕೋಬಹುದು. ಈಗ ಇದನ್ನು 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಇದಕ್ಕೆ ವಿಜಿಲ್ ಹಾಕಬೇಡಿ, ವಿಜಿಲ್ ಹಾಕ್ದಲೇ ಇದನ್ನು 15 ನಿಮಿಷ ಬೇಯಿಸ್ಕೋಬೇಕು. ಈಗ ನೋಡಿ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗೆದುಕೊಳ್ಳೋಣ. ಈಗ ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಸ್ಪೂನ್ ತೊಗೊಂಡು ಈಗ ಇಡ್ಲಿನ ಸುತ್ತಲೂ ನೋಡಿ ಹಾಗೆ ಬರ್ತಿದೆ. ನೋಡಿ ಸಖತ್ ಟೇಸ್ಟಿಯಾದಂತಹ ಇಡ್ಲಿ ರೆಡಿಯಾಗಿದೆ. ನೋಡಿ ಎಷ್ಟು ಸ್ಮೂತಾಗಿ, ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನೋಡಿ ಈ ಥರ ಈಗ ಎಷ್ಟು ಚೆನ್ನಾಗಾಗಿದೆ ನೋಡಿ ಇಡ್ಲಿ. ನೀವು ಖಂಡಿತ ಟ್ರೈ ಮಾಡಿ. ಉಳಿದಂತಹ ಇಡ್ಲಿನೆಲ್ಲ ಇದೇ ರೀತಿಯಾಗಿ ತೆಗೆದುಕೊಳ್ಳೋಣ. ಸಖತ್ ಟೇಸ್ಟಿಯಾದ ರವೆ ಇಡ್ಲಿ ರೆಡಿ ಇದೆ.